ಯೋಗೇಶ್ವರ್ ಅವರು ಮಾಡಿದಂಥ ಒಂದೇ ಒಂದು ಪ್ರೆಸ್ ಮೀಟು ಕೋಟ್ಯಾಂತರ ರೂಪಾಯಿ ಪಂಗನಾಮ ಆಯಿತು. ಯಾಕೆ ಸಾವಿರಾರು ಜನರ ಕೋಟ್ಯಾಂತರ ರೂಪಾಯಿ ಹೋಯಿತು? ನೂರಾರು ಕೋಟಿಗಳ ಲೆಕ್ಕದಲ್ಲಿ ಈ ಒಂದು ಚನ್ನಪಟ್ಟಣ ರಿಸಲ್ಟ್ನ ಬಗ್ಗೆ ಬೆಟ್ಟಿಂಗ್ ನಡೆದಿದೆ ಅನ್ನುವಂಥದ್ದು. ಸಾಕಷ್ಟು ಜನ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಬೆಟ್ಟಿಂಗ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ತಾರೆ. ಕುಮಾರಸ್ವಾಮಿ ಪ್ರೊಡ್ಯೂಸರ್ ಆದ್ರೆ CP ಯೋಗೇಶ್ವರ್ ಹೀರೋ ಆಗಿದ್ದವರು. ನಿಖಿಲ್ ಕುಮಾರಸ್ವಾಮಿ ಸೋತಿರ್ಬೋದು, ಬಟ್ ಅವ್ರೇನು ಬೀದಿಗೆ ಬರಲ್ಲ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಚನ್ನಪಟ್ಟಣ ಚುನಾವಣೆಯ ಫಲಿತಾಂಶ ಈಗ ಆಲ್ರೆಡಿ ಬಂದು ಎಲ್ಲವೂ ಕೂಡ ತಿಳಿಯಾಗ್ತಾ ಇದೆ. ಇನ್ನೇನಿದ್ರು ಇನ್ನೂ ಒಂದು ವಾರ ಇರುತ್ತೆ ಆಲ್ಮೋಸ್ಟ್. ಯಾಕೆಂದ್ರೆ ವಿಜಯೋತ್ಸವ, ಸಂಭ್ರಮಾಚರಣೆ, ಹೇಳಿಕೆಗಳು, ಅದಕ್ಕೆ ತಿರುಗೇಟುಗಳು ಈಗ ಆಲ್ರೆಡಿ ಶುರುವಾಗಿದೆ. ಆಲ್ಮೋಸ್ಟ್ ಇನ್ನೂ ಒಂದು ವಾರ ತನಕ ಈ ಒಂದು ಚನ್ನಪಟ್ಟಣ ಅನ್ನುವಂಥ ಚರ್ಚೆ, ಚನ್ನಪಟ್ಟಣ ಅನ್ನುವಂಥ ಹೆಸರು ಮಾಧ್ಯಮಗಳಲ್ಲಿ ಜನರ ಬಾಯಲ್ಲಿ ಬರ್ತಾನೆ ಇರುತ್ತೆ. ಈಗ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ, ಯೋಗೇಶ್ವರ್ ಗೆದ್ದಿದ್ದಾರೆ. ಈಗ ನಾವು ಚರ್ಚೆ ಮಾಡ್ತಾ ಇರುವಂಥ ಒಂದು ವಿಚಾರ, ಆಯ್ತು ಒಬ್ರು ಸೋತ್ರು ಒಬ್ರು ಗೆದ್ರು, ಆದ್ರೆ ಇಲ್ಲಿ ಈ ಫಲಿತಾಂಶವನ್ನ ನಂಬಿಕೊಂಡಿದ್ದಂತಹ ಬಹಳ ಪ್ರಮುಖವಾಗಿ ಯೋಗೇಶ್ವರ್ ಅವರು ಮಾಡಿದಂಥ ಒಂದೇ ಒಂದು ಪ್ರೆಸ್ ಮೀಟು, ಆ ಪ್ರೆಸ್ ಮೀಟ್ನಲ್ಲಿ ಕೊಟ್ಟಂತ ಹೇಳಿಕೆಯಿಂದಾಗಿ ಸಾವಿರಾರು ಜನರ ಕೋಟ್ಯಾಂತರ ರೂಪಾಯಿ ಪಂಗನಾಮ ಆಯಿತು. ಯಾಕೆ ನೋಡಿ, ಮಂಡ್ಯ ಭಾಗದಲ್ಲಿ ಹೆಚ್ಚಿನ ಬೆಟ್ಟಿಂಗ್ ನಡೀತಾ ಇತ್ತು. ಬೆಟ್ಟಿಂಗ್ ಅಂತಂದ್ರೆ ಈಗ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆದ್ರು ಕೂಡ ಒಂದು ಬೆಟ್ಟಿಂಗ್ ನಡೆಯುತ್ತೆ. ನಮ್ಮ ಕಡೆಯವನು ಗೆಲ್ತಾನೆ, ನಮ್ಮ ಕಡೆಯವನು ಗೆಲ್ತಾನೆ ಅಂತ ಹೇಳಿ ಕೆಲವರು ಹಸು, ಕರು, ಕೆಲವರು ಮನೆನೇ ಕಟ್ಕೊಂತಾರೆ, ಕೆಲವರು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕಟ್ಕೊಂತಾರೆ. ಅದೇ ರೀತಿಯಾದಂತಹ ಒಂದು ಬೆಟ್ಟಿಂಗ್ ಇದೆಯಲ್ಲ, ಅದು ಚನ್ನಪಟ್ಟಣ ಚುನಾವಣೆಯ ಒಂದು ಅಖಾಡದಲ್ಲೂ ಕೂಡ ಹೆಚ್ಚಿನ ಸದ್ದನ್ನ ಮಾಡಿರುವಂಥದ್ದು. ಯಾವ ಕೂಡ ಅಫಿಷಿಯಲ್ ಅಲ್ಲ, ಬೆಟ್ಟಿಂಗ್ ಯಾರು ಕೂಡ ಕಟ್ಬಾರ್ದು, ಬೆಟ್ಟಿಂಗ್ ಯಾರು ಕೂಡ ಆಡಬಾರ್ದು. ಆದ್ರೂ ಕೂಡ ಇಲ್ಲೀಗಲ್ ಆಗಿ ಬೆಟ್ಟಿಂಗ್ ನಡೆಯುತ್ತೆ. ಹೇಗೆ? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾನೆ, ನಂದೊಂದು ಲಕ್ಷ, ಇಲ್ಲ ಯೋಗೇಶ್ವರ್ ಗೆಲ್ತಾನೆ, ನಿನ್ನೊಂದಕ್ಕೆ ನಂದು 2 ಲಕ್ಷ, ಈ ರೀತಿಯಾದಂಥ ಬೆಟ್ಟಿಂಗ್ ನಡೆಯುತ್ತೆ. ಅಥವಾ 1 ಲಕ್ಷನೂ ಕೂಡ ಆಗುತ್ತೆ. ಎಲ್ಲಿ ಸ್ವಲ್ಪ ಯಾರು ಸೋಲ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಆ ಸೋಲುವಂಥ ಪರವಾಗಿ ಯಾರು ವ್ಯಕ್ತಿ ಬೆಟ್ಟಿಂಗ್ ಕಟ್ತಾನಲ್ಲ, ಸ್ವಲ್ಪ ಪರ್ಸೆಂಟೇಜ್ ಅವ್ರಿಗೆ ಜಾಸ್ತಿ ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಯೋಗೇಶ್ವರ್ ಅವರು ಮಾಡಿದಂಥ ಒಂದು ಪ್ರೆಸ್ ಮೀಟು ಅಥವಾ ಒಂದು ಸ್ಟೇಟ್ಮೆಂಟ್ ಇಂದ ಯಾಕೆ ಸಾವಿರಾರು ಜನರ ಕೋಟ್ಯಾಂತರ ರೂಪಾಯಿ ಹೋಯಿತು? ಈಗ ಇರುವಂಥ ಒಂದಷ್ಟು ಚರ್ಚೆಗಳು, ಮಾಹಿತಿ ಪ್ರಕಾರ ಬರೀ ಲಕ್ಷ ಕೋಟಿಗಳಲ್ಲ, ನೂರಾರು ಕೋಟಿಗಳ ಲೆಕ್ಕದಲ್ಲಿ ಈ ಒಂದು ಚನ್ನಪಟ್ಟಣ ರಿಸಲ್ಟ್ನ ಬಗ್ಗೆ ಬೆಟ್ಟಿಂಗ್ ನಡೆದಿದೆ ಅನ್ನುವಂಥದ್ದು. ಯೋಗೇಶ್ವರ್ ಏನು ಮತದಾನ ಆಗುತ್ತೆ, ಮತದಾನ ಆದ್ಮೇಲೆ ನೆಕ್ಸ್ಟ್ ಡೇನೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಸೊ ಆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ತುಂಬಾ ಅಷ್ಟು ಜೋಶ್ ಇರೋದಿಲ್ಲ. ಅವರ ಸ್ಟೇಟ್ಮೆಂಟ್ಗಳು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಜಮೀರ್ ಕೊಟ್ಟಂತ ಹೇಳಿಕೆಯಿಂದ ನನಗೆ ಒಂದಷ್ಟು ಬರುವಂತ ಮತಗಳು ಬರದೇ ಇರ್ಬೋದು, ಅಥವಾ ನಾನು ಯಾವತ್ತೂ ಕೂಡ 85,000 ಓಟ್ಗಳನ್ನ ಕ್ರಾಸ್ ಮಾಡಿಲ್ಲ, ಇಲ್ಲಿ ಗೆಲ್ಬೇಕಂದ್ರೆ 1 ಲಕ್ಷ ಓಟ್ಗಳನ್ನ ಪಡ್ಕೊಳ್ಬೇಕು, ಹೀಗೆ ತುಂಬಾ. ಆಮೇಲೆ ನಾನು ಪಕ್ಷಾಂತರ ಮಾಡಿದ್ದು ಮೋಸ್ಟ್ಲಿ ಜನಕ್ಕೆ ಇಷ್ಟ ಆಗ್ಲಿಲ್ವನೋ, ಹೀಗೆ ಒಂದು ಸೋಲಿನ ಹತಾಶೆಯ ಭಾವದಲ್ಲಿ ಮಾತನಾಡ್ತಾರೆ. ಸೊ ಸಾಕಷ್ಟು ಚುನಾವಣೆ ಮುನ್ನವೂ ಬಂದಂತ ಒಂದಷ್ಟು ಸಮೀಕ್ಷೆಗಳ ಪ್ರಕಾರದಲ್ಲಿ ಏನು ಮತದಾನ ಆಯ್ತಲ್ಲ, ಅದಾದ್ಮೇಲೆ ಬಂದಂತ ಸಮೀಕ್ಷೆಗಳಾಗಿರ್ಬೋದು, ಅಥವಾ ಚುನಾವಣೆಗೂ ಮುನ್ನ ಒಂದಷ್ಟು ಸಮೀಕ್ಷೆಗಳು ಬಂದಿದ್ದು, ಎಲ್ಲವೂ ಕೂಡ ನಿಖಿಲ್ನ ಪರವಾಗಿಯೇ ಸಮೀಕ್ಷೆಗಳಿತ್ತು. ಸೊ ಕುಮಾರಸ್ವಾಮಿ ಅವರು ಇಲ್ಲ ನಮ್ಮ ಮಗನೇ ಗೆಲ್ತಾನೆ ಅನ್ನುವಂಥ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. DK ಶಿವಕುಮಾರ್ ಸಮೀಕ್ಷೆಗಳೆಲ್ಲ ಉಲ್ಟಾ ಆಗುತ್ತೆ ನೋಡಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಹೀಗಿದ್ರು ಕೂಡ ಹೆಚ್ಚಿನ ಜನರಿಗೆ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅನ್ನುವಂಥ ಒಂದು ಖಚಿತವಾದಂಥ ಒಂದು ಮಾಹಿತಿ ಇತ್ತು. ಯಾವಾಗ ಜಮೀರ್ ಅವ್ರು ಸ್ಟೇಟ್ಮೆಂಟ್ ಮಾಡ್ಬಿಟ್ರಲ್ಲ, ಸೊ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಇನ್ನೂ ಪಕ್ಕ ಆಗೋಯ್ತು, ಇಲ್ಲ 100% ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ. ಹೀಗಾಗಿ ಅವರ ಪರವಾಗಿ ಹೆಚ್ಚಿನ ಒಂದಷ್ಟು ಬೆಟ್ಟಿಂಗ್ ಆಗಿರುತ್ತೆ. ಅದಾದ್ಮೇಲೆ ಯಾವಾಗ ವೋಟಿಂಗ್ ಆಗಿ ನೆಕ್ಸ್ಟ್ ಡೇ ಯೋಗೇಶ್ವರ್ ಅವರೇ ಈ ತರ ಮಾತು ಹೇಳ್ತಾರಲ್ಲ, ಎಲ್ಲೋ ಒಂದ್ ಕಡೆ ನಿಖಿಲ್ ಪರವಾಗಿ ಬೆಟ್ಟಿಂಗ್ ಕಟ್ಟೋರಿಗೆ ಇದೊಂಥರ ಹಾಲು ಕುಡ್ದಷ್ಟು ಸಂತೋಷ ಆಗೋಯ್ತು. ಕ್ಯಾಂಡಿಡೇಟೇ ಇಷ್ಟೊಂದು ಟೋಟಲ್ ಹೇಳ್ತಾವ್ರೆ ಅಂತಂದ್ರೆ ಬಹುಶಃ ಸೋಲುವಂಥದ್ದು ಪಕ್ಕ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ರು. ಈಗ ಮಾಧ್ಯಮಗಳು ನಾವೇನು ಯಾರು ಕೂಡ ನಿಖಿಲ್ ಪರವಾಗಿ ನಿಖಿಲ್ಲೇ ಗೆಲ್ತಾರೆ ಅನ್ನುವಂಥ ರೀತಿಯಲ್ಲಿ ಸುದ್ದಿ ಮಾಡಿಲ್ಲ ಅಂತಲ್ಲ, ಇನ್ಕ್ಲೂಡಿಂಗ್ ನಾವು ಸೇರಿ ಎಲ್ಲರೂ ಕೂಡ ನಿಖಿಲ್ಗೆ ಜಾಸ್ತಿ, ಅದರಲ್ಲೂ ಕೂಡ ಜಮೀರ್ ಸ್ಟೇಟ್ಮೆಂಟ್ ಆದ್ಮೇಲೆ ನಿಖಿಲ್ಲೇ ಗೆಲ್ತಾರೆ ಅನ್ನುವಂಥ ಸುದ್ದಿಗಳು ನಾವು ಮಾಡಿದ್ವಿ, ಬೇರೆಯವರು ಕೂಡ ಮಾಡಿದ್ದಾರೆ. ಪರಿಸ್ಥಿತಿ ಆ ರೀತಿಯಾಗಿತ್ತು. ಆಗ ಏನಾಯ್ತು, ಮಾಧ್ಯಮಗಳು ಬಂದಂಥ ವರದಿಗಳಾಗಿರ್ಬೋದು, ಜೊತೆಗೆ CP ಯೋಗೇಶ್ವರ್ ಅವರೇ ಹೇಳಿದಂಥ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳಾಗಿರ್ಬೋದು, ಎಲ್ಲೋ ತನ್ನ ಸೋಲನ್ನ ಸೈನಿಕ ರಿಸಲ್ಟ್ ಮುನ್ನವೇ ಒಪ್ಕೊಂಡ್ಬಿಟ್ರು ಅನ್ನುವಂಥ ಬಂದಂಥ ವ್ಯಾಪಕವಾದಂಥ ಚರ್ಚೆಗಳು, ಸುದ್ದಿಗಳು
ಏನಾಯ್ತು ಅಂದ್ರೆ ಸಾಕಷ್ಟು ಜನ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಬೆಟ್ಟಿಂಗ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ತಾರೆ. ಕ್ಯಾಂಡಿಡೇಟೇ ಒಪ್ಕೊಂಡ್ಬಿಟ್ಟು ಅನ್ಕಂಡ್ರಿ, ಇನ್ನೇನ್ರಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಕಣ್ರಿ, ಕಟ್ರಿ ಪರವಾಗಿಲ್ಲ ಅಂತೇಳಿ 1ಕ್ಕೆ 10 ಬೆಟ್ಟಿಂಗ್ ಆಗೋಯ್ತು. ಅಂದ್ರೆ ಈಗ ಯಾವ ತರ ಲೆಕ್ಕಾಚಾರ ಅಂತಂದ್ರೆ, ನಿಖಿಲ್ ಪರವಾಗಿ 1000 ರೂಪಾಯಿ, ಯೋಗೇಶ್ವರ್ ಪರವಾಗಿ ಕಟ್ಟೋರು ನಿಖಿಲ್ ಏನಾದ್ರು ಗೆದ್ರೆ 1000 ರೂಪಾಯಿ ಕೊಡಬೇಕು, ಯೋಗೇಶ್ವರ್ ಗೆದ್ರೆ ಅವ್ರಿಗೆ 10,000 ರೂಪಾಯಿ ಕೊಡಬೇಕು, ನಿಖಿಲ್ ಪರವಾಗಿ ಬೆಟ್ಟಿಂಗ್ ಕಟ್ಟರು. ಈ ರೀತಿಯಾಗಿ ಕ್ರಿಕೆಟ್ IPL ಬೆಟ್ಟಿಂಗ್ ಎಲ್ಲ ಆಗುತ್ತಲ್ಲ, ಆ ರೀತಿಯಾದಂಥ ಬೆಟ್ಟಿಂಗ್. ಯಾಕೆಂದ್ರೆ CP ಯೋಗೇಶ್ವರ್ ಸೋಲ್ತಾರೆ ಅನ್ನುವಂಥ ಚರ್ಚೆಗಳು ಶುರು ಆಗೋಗಿತ್ತಲ್ಲ, ಹೀಗಾಗಿ ಸೋಲೋರ್ ಪರವಾಗಿ ಏನಾದ್ರು ಕೂಡ ಪರ್ಸೆಂಟೇಜ್ ಅವ್ರಿಗೆ ಜಾಸ್ತಿ ಕೊಡಬೇಕು. ಅವ್ರೇನಾದ್ರು ಗೆದ್ರೆ ಸೋತೋರ್ ಪರವಾಗಿ ಯಾರು ಬೆಟ್ಟಿಂಗ್ ಕಟ್ಟಿದಾರ ಅವ್ರು ಪರ್ಸೆಂಟೇಜ್ ಜಾಸ್ತಿ ಕೊಡಿ. ಈ ರೀತಿಯಾದಂಥ ನೂರಾರು ಕೋಟಿಯ ಬೆಟ್ಟಿಂಗ್ ಆಗಿದೆ. ಆದರೆ ರಿಸಲ್ಟ್ ಬಂದ್ಮೇಲೆ ಎಲ್ಲವೂ ಕೂಡ ಉಲ್ಟಾ ಆಗೋಯ್ತು. ಯಾರು DK ಶಿವಕುಮಾರ್ ಅವರ ಅನಾಲಿಸಿಸ್, ಅವರ ಮಾತುಗಳನ್ನ ನಂಬಿದ್ರಲ್ಲ, ಸೊ ಅವ್ರು ಯಾರು ಕೂಡ ಇದಕ್ಕೆ ಕೈ ಹಾಕಕ್ಕೆ ಹೋಗಿಲ್ಲ. ಸೊ ಯಾರು ಯೋಗೇಶ್ವರ್ ಅವರ ಮಾತನ್ನ ಕೇಳಿ ಇದೊಂಥರ ಬಕರ ಮಾಡ್ದಂಗೆ ಆಯ್ತು ಆ್ಯಕ್ಚುಲಿ. ಯಾಕೆಂದರೆ ಈ ವಿಚಾರಗಳ ಬಗ್ಗೆನೂ ಕೂಡ DK ಶಿವಕುಮಾರ್ ಮಾತಾಡ, ಅವ್ರು ಕಲಾವಿದ್ರು ರೀ, ಅವ್ರ ಕಲೆಕಾರರು, ಅವ್ರ ಕಲೆ ಗೊತ್ತು. ಎಷ್ಟೇ ಆಗಲಿ ಕುಮಾರಸ್ವಾಮಿ ಪ್ರೊಡ್ಯೂಸರ್ ಆದರೆ CP ಯೋಗೇಶ್ವರರು ಹೀರೋ ಆಗಿದ್ದವರು, ಅವ್ರು ನಟ ಆಗಿದ್ದವರು, ಅವ್ರಿಗೆ ಎಲ್ಲ ರೀತಿಯಾದಂಥ ನಟನೆ ಗೊತ್ತಿದೆ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಇದರಿಂದಾಗಿ CP ಯೋಗೇಶ್ವರ್ ಪರವಾಗಿ ಬೆಟ್ಟಿಂಗ್ ಮಾಡಿದವ್ರು ಎಲ್ರಿಗೂ ಕೂಡ ಒಳ್ಳೆ ಅದೃಷ್ಟ. CP ಯೋಗೇಶ್ವರ್ಗೂ ಕುಲಾಯಿಸ್ತು, ಅವ್ರ ಪರವಾಗಿ ಬೆಟ್ಟಿಂಗ್ ಆಡಿದ್ರು ಕೂಡ ಕುಲಾಯಿಸ್ತು. ಆದರೆ ಯಾರು NDA ಕ್ಯಾಂಡಿಡೇಟು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಂಬ್ಕೊಂಡು ಬೆಟ್ಟಿಂಗ್ ಅನ್ನ ಮಾಡಿದ್ರಲ್ಲ, ಅದರಲ್ಲೂ ಕೂಡ ಯೋಗೇಶ್ವರ್ ಮಾತನ್ನ ಕೇಳಿ ಒಂದು ಭರವಸೆಯಲ್ಲಿ ಯೋಗೇಶ್ವರ್ ಸೋಲ್ತಾರೆ ಅಂತೇಳಿ ಆಪೋಸಿಟ್ ಆಗಿ ಬೆಟ್ಟಿಂಗ್ ಹಾಕಿದ್ರಲ್ಲ, ಅವ್ರಿಗೂ ಒಂದು ಒಳ್ಳೆ ಪಾಠ ಕಳಿಸ್ದಂಗಾಯ್ತು CP ಯೋಗೇಶ್ವರ್. ಜೊತೆಗೆ ಈ ಬೆಟ್ಟಿಂಗ್ ಅನ್ನುವಂಥದ್ದು ಇದೆಯಲ್ಲ, ಇದು ನೋಡಿ ನಿಖಿಲ್ ಕುಮಾರಸ್ವಾಮಿ ಸೋತಿರ್ಬೋದು, ಬಟ್ ಅವ್ರೇನು ಬೀದಿಗೆ ಬರಲ್ಲ, ವೆಲ್ ಸೆಟಲ್ಡ್. ಅವ್ರೇನಾದ್ರು ಕೂಡ ರಾಜಕೀಯ ಪಕ್ಷದವರು, ಅವ್ರಿಗೊಂದು ಸೋಲ್ ಅಷ್ಟೇ ಅದು. ಹಂಗನ್ಬಿಟ್ಟು ಅವ್ರ ಮನೆ ಮಠ ಏನು ಕಳ್ಕೊಳಲ್ಲ, ನೋಡಿ ಮಾಡಿನೇ ಖರ್ಚು ಮಾಡಿರ್ತಾರೆ. ಆದರೆ ನೀವು ಎಲ್ಲೋ ಕೂಡಿಟ್ಟಿರೋಂಥ ಒಂದಷ್ಟು ದುಡ್ಡು 5 ಲಕ್ಷನೋ 10 ಲಕ್ಷನೋ ಅಥವಾ ಇರೋವಂಥವ್ರು 1 ಕೋಟಿನೋ 2 ಕೋಟಿನೋ ಇವ್ರು ನಂಬಿ ನೀವು ಬೆಟ್ಟಿಂಗ್ ಆಡ್ತಿರಲ್ಲ. ನೀವು ಪಕ್ಷದ ಕಾರ್ಯಕರ್ತರಾಗಿರ್ತೀರಿ, ನೀವು ಹೋಗಿ ಕೆಲಸ ಮಾಡಿ ನಿಮ್ಮ ಪಾರ್ಟಿನ ಗೆಲ್ಸ್ಕೊಬೇಕು, ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಸಂತೋಷ. ಅದನ್ನು ಬಿಟ್ಟು ಅದನ್ನು ಎಫರ್ಟ್ ಹಾಕಿ ಮಾಡಿ, ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಯಾರನ್ನೋ ನಂಬ್ಕೊಂಡು ಆ ಕ್ಯಾಂಡಿಡೇಟ್ಗಳಿಗೆ ಒಂದೊಂದ್ಸಲಿ ಗೊತ್ತಿರಲ್ಲ ನಾವು ಗೆಲ್ತೀವೋ ಗೆಲ್ಲೋಲ್ವೋ ಅಂಥೇಳಿ, ಅಂಥವ್ರನ್ನ ಭವಿಷ್ಯವನ್ನು ನೀವು ನಿರ್ಧಾರ ಮಾಡಿ ಗೆಲ್ಬೋದಾ ಸೋಲ್ಬೋದಾ ಅಂಥೇಳಿ ಈ ಥರ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ, ನೂರಾರು ಕೋಟಿಯಷ್ಟು ಬೆಟ್ಟಿಂಗ್ ಆಡಿ ನೀವು ಬೀದಿಗೆ ಬರಬೇಡಿ. ನಿಖಿಲ್ ಕುಮಾರಸ್ವಾಮಿ ಇನ್ನೊಂದು ಎಲೆಕ್ಷನ್ ಅಲ್ಲಿ ಇರ್ತಾರೆ, ಗೆಲ್ತಾರೆ. ಅವರು ಅದು ಎಷ್ಟು ಕಳ್ಕೊಂಡಿದಾರೋ ಅದಕ್ಕಿಂತ ತ್ರಿಬಲ್ ಅಷ್ಟು ಪಡ್ಕೊಂತಾರೆ. ನೀವು ಪಡ್ಕೊಳಕ್ಕಾಗತ್ತಾ? ಓಲಿ ನಿಖಿಲ್ ಅವರೇ ಗೆದ್ರೂ ಕೂಡ ಮುಂದೆ ನಿಮ್ಗೆ ಏನಾದ್ರು ಹೋಗಿರೋ ಅಂತ ದುಡ್ಡು ವಾಪಸ್ ಬರುತ್ತಾ? ಅಥವಾ ಯೋಗೇಶ್ವರ್ ಏನಾದ್ರು ಕೂಡ ಗೆದ್ದಿರೋದ್ರಿಂದ ನಿಮ್ಗೆ ಏನಾದ್ರು ದುಡ್ಡು ಹೋಗಿತ್ತು ಅಂತಾರೆ ನಿಮ್ಗೆ ವಾಪಸ್ ಬರುತ್ತಾ? ಅಥವಾ ಅವರೇ ಸೋತಿ ಅವ್ರ ಪರವಾಗಿ ನೀವು ಬೆಟ್ಟಿಂಗ್ ಹಾಕಿ ನಿಮ್ಗೆ ಹೋಗಿದ್ದು ಯೋಗೇಶ್ವರ್ ಅವರು ಕೊಡ್ತಾ ಇದ್ರಾ? ಇಷ್ಟೇ ವ್ಯತ್ಯಾಸ ಇರುವಂಥದ್ದು. ಬೆಟ್ಟಿಂಗ್ ಅನ್ನುವಂಥದ್ದು ನಾಟ್ ಓನ್ಲಿ ಪೊಲಿಟಿಕ್ಸ್, ಚುನಾವಣೆ ಅಂತಲ್ಲ, ಯಾವ ಒಂದು ವಿಚಾರದಲ್ಲೂ ಕೂಡ, ಯಾವ ಒಂದು IPL ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದಕ್ಕೂ ಕೂಡ ಬೆಟ್ಟಿಂಗ್ ಅನ್ನೋದು ಒಳ್ಳೇದಲ್ಲ ಅನ್ನುವಂಥದ್ದನ್ನ ಹೇಳ್ತಾ, ಬಟ್ ವಿಚಾರ ಏನಾಗಿದೆ ಅಂತ ತಿಳಿಸ್ಬೇಕಲ್ಲ, ಆ ಒಂದು ಕಾರಣಕ್ಕೋಸ್ಕರ ಈ ವಿಚಾರವನ್ನು ಮಾಡಿದ್ವಿ. ಯಾರ್ಯಾರೆಲ್ಲ ಹಾಕೊಂಡು ಕಳ್ಕೊಂಡಿದ್ದೀರಲ್ಲ, ನೊಂದೋರು ಇದ್ದೀರಲ್ಲ, ಪಾಪ ಕಮೆಂಟ್ ಮಾಡಿ, ತಪ್ಪೇನಿಲ್ಲ. ಕಮೆಂಟ್ ಮಾಡಿ ಎಷ್ಟು ಹಾಕಿದ್ರಿ, ಎಷ್ಟು ಕಳ್ಕೊಂಡಿದ್ದೀರ ಅಂತ. ಪಾಪ ನಿಮ್ಮ ಒಂದು ಈ ಕಮೆಂಟ್ಗಳಿಂದ, ನಿಮ್ಮ ಮೆಸೇಜ್ಗಳಿಂದ ಆಗಲಿ, ಅಟ್ಲೀಸ್ಟ್ ಬೇರೆಯವ್ರಿಗೂ ಒಂದಷ್ಟು ಪಾಠನಾದ್ರು ಆಗಲಿ, ಅದರಿಂದ ಎಷ್ಟು ಸಮಸ್ಯೆ ಆಯಿತು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.